ಇದು ಶಿಂಷಾ ನದಿ, ಮಳವಳ್ಳಿ ತಾಲೂಕು ಬರುತ್ತೆ ನೋಡಿ. ವರ್ಷ ಪೂರ್ತಿ ಹರಿತಾ ಇರ್ತದೆ. ಇದಕ್ಕೆ ಅಟ್ಯಾಚ್ ಆದಂಗೆ ಇರುವಂಥ ಈ ಮಿನಿ ಫಾರೆಸ್ಟು 2 ಎಕರೆ 13 ಕುಂಟೆ ಒಂದು ಪೀಸು. ಸೊ ನಾನು ಈ ಲ್ಯಾಂಡ್ ಬ್ಯಾಕ್ ಸೈಡು ಈ ರಿವರ್ ಪಕ್ಕದಲ್ಲಿದ್ದೀನಿ. ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. 2 ಎಕರೆ 13 ಕುಂಟೆ ಒಂದು ಪೀಸು, 33 ಕುಂಟೆ ಒಂದು ಪೀಸು, 4 ಕುಂಟೆ ಒಂದು ಪೀಸು. ಇಲ್ಲಿ ಕೂತ್ಕೊಂಡ್ರೆ ಇನ್ನೂ ಹೆಚ್ಚು ಕಮ್ಮಿ 4 ಎಕರೆ ಮಾಡ್ಬೋದು, 10 ಎಕರೆ ಬೌಂಡ್ರಿ ಮಾಡ್ಬೋದು. 12 ಅಡಿ ರೋಡು, 12 ಅಡಿ ರೋಡು, 600 ಮೀಟ್ರಷ್ಟು. ಸೊ ಇದೆಲ್ಲ ಈಗ ರಿವರ್ ಲಿಮಿಟ್ಗೆ ಬರುತ್ತೆ. ಇದರಿಂದ ಈಚೆಗೆ ಈ ಮಿನಿ ಫಾರೆಸ್ಟ್ ಇದು ಲ್ಯಾಂಡ್ ಇದು. ಸೊ ಯಾವಾಗಲೂ ರಿವರ್ ಅಟ್ಯಾಚ್ಗೆ ಬೇಕು ಅನ್ನೋರಿಗೆ ಹೇಳಿ ಮಾಡಿಸಿದ ಜಾಗ ಇದು. 12 ಅಡಿ 600ರಿಂದ 700 ಮೀಟ್ರು ಮಡ್ ರೋಡು. ಸೊ ಇದೆಲ್ಲ ಒಳಗೆ ಸೇರಿದಂಥ ಬಫರ್ ಝೋನ್ ಇದು. ಲ್ಯಾಂಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿದ್ರೆ ಕ್ಲಾರಿಟಿ ಸಿಗುತ್ತೆ. ಸೊ ಇದು ಇಲ್ಲಿಗೆ ಲ್ಯಾಂಡು. ಇದು 2 ಎಕರೆ 13 ಕುಂಟೆ. ಈ ಥರ ಫಲ ಬಿಡ್ತಿರುವಂಥ ವಯಸ್ಸಾದ ಗಿಡಗಳು ಒಂದು 100 ಬರುತ್ತೆ. ಬಾರ್ಡ್ರಲ್ಲಿ ಒಂದು 70 ಟೀಕು. ಇವೆಲ್ಲ ಒಂದು 10-12 ವರ್ಷ ಆಗಿರೋವು. ಟೀಕ್ ಮರಗಳು. ಸೊ ಇದರಿಂದ ಬ್ಯಾಕ್ ಸೈಡ್ಗಿರೋದೆ ಶಿಂಷಾ ನದಿ. ಇದು 2 ಎಕರೆ 13 ಕುಂಟೆ. ಇಲ್ಲಿ ಪೆನ್ಸಿಂಗ್ ಹಾಕಿದ್ದಾರೆ ನೋಡ್ಬೋದು. ಅಳತೆ ಹದ್ಬಸ್ತೆಲ್ಲ ಆಗಿದೆ. ಸೊ ರಿವರ್ ಮೇಲಿಂದ ಬಂದವು. ಇವರು ಇಲ್ಲಿ ಸಣ್ಣದಾಗಿ ಪಂಪ್ ಹೌಸ್ ಮಾಡ್ಕೊಂಡಿದ್ದಾರೆ ಓನರು. ಅದಕ್ಕೋಸ್ಕರ ಲ್ಯಾಂಡ್ ಸೆಂಟ್ರಲ್ಲಿ ಅವ್ರು ಕಾರ್ ಹೋಗೋಕ್ಕೆ ಬರೋದಕ್ಕೆ ಈ ಥರ ರೋಡ್ ಮಾಡ್ಕೊಂಡಿದ್ದಾರೆ. ಸೊ ಇದು ಬೇಲಿ ಏನು ಕಾಣಿಸ್ತಾ ಇದೆ, ಪಕ್ಕದಲ್ಲಿ ಒಂದು 33 ಕುಂಟೆ ಸಿಗುತ್ತೆ. 33 ಕುಂಟೆ ಸಿಗುತ್ತೆ. 2 ಎಕರೆ 13 ಕುಂಟೆ ಒಂದು ಪೀಸು. ಈ ಬೇಲಿಯಿಂದ ಪಕ್ಕದಲ್ಲಿ 33 ಕುಂಟೆ ಪ್ಲಸ್ ಅಡಿಷನಲ್ ಆಗಿ ಹಸು ಮೇಯ್ಸ್ಕೊಂಡು ಹೋಗ್ತಿದಾರಲ್ಲ, ಅಲ್ಲೂ ಕೂಡ ಬಲಗಡೆ 1 ಎಕರೆ ಸಿಗುತ್ತೆ. ಸೊ ಪ್ರೆಸೆಂಟ್ಲಿ 2 ಎಕರೆ 13 ಕುಂಟೆ ಪ್ಲಸ್ 33 ಕುಂಟೆ ಮತ್ತು 1 ಎಕರೆ. ಈ ಥರ ಇರುವಂಥ ಜಾಗ. ಸೊ ಇದು 2 ಎಕರೆ 13 ಕುಂಟೆ ಪರ್ಚೇಸ್ ಪ್ರಾಪರ್ಟಿ. ಇವರೆಲ್ಲ ಬೆಲೆ ಹಾಕ್ಸ್ಕೊಂಡಿದ್ದಾರೆ. ಇದ್ರೊಳಗಡೆ ಓಡೋದಕ್ಕೆ ಇವರು ರೋಡ್ ಮಾಡಿ ಇಟ್ಕೊಂಡಿರೋದು, ಅಂದರೆ ಐ ಮೀನ್ ಕಾರು ಹೋಗೋಕ್ಕೆ. 12 ಅಡಿ ರೋಡು, 600 ಮೀಟ್ರಷ್ಟು ಹೀಗೆ ಬರೋದು. ಸೊ ಇದ್ರ ಪಕ್ಕದ್ದು 33 ಕುಂಟೆ, 2 13 ಪೀಸಲ್ಲಿದ್ದೀವಿ. ಇದೇನು ಕಾಣಿಸ್ತಾ ಇದೆಯಲ್ಲ, ಇದು ಅಲ್ಲಿ ಸೀಮೆ ಹುಲ್ಲಿಂದ ಹಿಡ್ಕೊಂಡು ಹಿಂಗೆ ಡೌನ್ಗೆ ಆ 33 ಕುಂಟಲ್ಲಿ ಒಂದು 40 ತೆಂಗಿನ ಮರ ಬರುತ್ತೆ.